ರಾಜ್ಯ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಬಿಜೆಪಿಯ ನಾಯಕರುಗಳು ಮುಗಿಬೀಳ್ತಾ ಇದ್ದಾರೆ. ಬಿಎಸ್ ಯಡಿಯೂರಪ್ಪನವರ ಮಾತನ್ನು ನಾವು ಗಮನಿಸಿದ್ವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಪಡೆ ತಿರುಗಿ ಬಿದ್ದಿದೆ. ಸಿಎಂ ಸಿದ್ದರಾಮಯ್ಯ ಅವರದ್ದು ತುಷ್ಟೀಕರಣದ ರಾಜಕಾರಣ ಅಂತ ಹೇಳಿ ಗುಡುಗಿದ್ದಾರೆ. ಸಿದ್ದರಾಮಯ್ಯನವರು ತುಷ್ಟೀಕರಣದ ರಾಜಕಾರಣದಿಂದಲೇ 2018ರಲ್ಲಿ ಸೋತಿದ್ದು. ನಾಳೆ ಕೇಸರಿ ಶಾಲನ್ನ ಹಾಕೊಂಡು ವಿದ್ಯಾರ್ಥಿಗಳು ಬಂದ್ರೆ ಏನು ಮಾಡೋದು ಅಂತ ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು. ಜೋಡೆತ್ತುಗಳನ್ನ ಮಣಿಸಬೇಕು ಅಂತೇಳಿ ಬಿಜೆಪಿ ಶತಪ್ರಯತ್ನವನ್ನ ಪಡ್ತಾ ಇತ್ತು. ಕಾಂಗ್ರೆಸ್ನವರೇ ತಟ್ಟೆಯಲ್ಲಿ ಅಸ್ತ್ರವನ್ನು ಕೊಟ್ಟು ಬಿಜೆಪಿ ಕೊಡ್ತಾ ಇದ್ದಾರೆ. ಅದೇ ವಿಚಾರಕ್ಕೆ ಈಗ ಬಿಜೆಪಿಯ ಕಲಿಗಳು ಒಬ್ಬರಾದ್ಮೇಲೆ ಒಬ್ರು ಮುಗಿಬೀಳ್ತಾ ಇದ್ದಾರೆ ಕಾಂಗ್ರೆಸ್ ನಿರ್ಧಾರದ ವಿರುದ್ಧ. ನೋಡಿ, ಮೊದಲೇದ್ದು ಸಿದ್ದರಾಮಯ್ಯನವರ ತುಷ್ಟೀಕರಣದ ರಾಜಕಾರಣದ ಇದು ಒಂದು ಪರಾಕಾಷ್ಠೆ. ಇದು ಈಗ ನಾನು ಒಂದು ಪ್ರಶ್ನೆ ಕೇಳ್ತೇನೆ. ಸಿದ್ದರಾಮಯ್ಯ ಹಿಜಾಬ್ ಬ್ಯಾನ್ ಎಲ್ಲಾಗಿತ್ತು? ಸಿದ್ದರಾಮಯ್ಯನವರು ತುಷ್ಟೀಕರಣ, ಸಿದ್ದರಾಮಯ್ಯನವರು ಅವರು ಮೂರ್ಖರಲ್ಲ, ಅವರು ತಿಳಿದೇ ಈ ರೀತಿಯ ಸಂಗತಿಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೇನೋ ತಿಳುವಳಿಕೆ ಇಲ್ಲ. ಈ ರೀತಿ ಹಿಜಾಬ್ ಬ್ಯಾನ್ ಆಗಿಲ್ಲ. ಹಿಜಾಬ್ ನೀವು ಇಲ್ಲಿ ಹೋಟೆಲಿಗೆ ಬರ್ತೀರಪ್ಪ, ಯಾರೋ ಮುಸಲ್ಮಾನ ತಾಯಂದಿರು, ಅಕ್ಕಂದಿರು, ಸಹೋದರಿಯರು ಇಲ್ಲಿ ಈ ಹೋಟೆಲಿಗೆ ಬರ್ತಾರೆ. ಅವ್ರಿಗೆ ಹಿಜಾಬ್ ಹಾಕೊಂಡ್ಬರಬೇಡ ಅಂತ. ಹಿಜಾಬ್ ಬ್ಯಾನ್ ಅರ್ಥ ಏನು? ಮೊದಲು ಸಿದ್ದರಾಮಯ್ಯನವರು ಇದನ್ನು ತಿಳ್ಕೋಬೇಕು, ಅಥವಾ ತಿಳಿದಿದ್ರು ತಿಳಿಯಲಾರದಂತೆ ಏನು ವರ್ತಿಸ್ತಾ ಇದ್ದಾರಲ್ಲ, ಇದನ್ನು ಬಂದ್ ಮಾಡಬೇಕು. ಹಿಜಾಬ್ ಬಂದ್ ಆಗಿರೋದು ಸ್ಕೂಲು, ಕಾಲೇಜು ಮತ್ತು ಇತರ ಕಡೆಯಲ್ಲಿ ಯೂನಿಫಾರ್ಮ್ ಇದೆ, ಅಂದರೆ ಡ್ರೆಸ್ ಕೋಡ್ ಇದೆ. ಆ ಡ್ರೆಸ್ ಕೋಡ್ ಇದ್ದಲ್ಲಿ ಡ್ರೆಸ್ ಕೋಡನ್ನು ಫಾಲೋ ಮಾಡಬೇಕು. ಆ ಡ್ರೆಸ್ ಕೋಡನ್ನು ನಾವು ಫಾಲೋ ಮಾಡೋದಿಲ್ಲ ಅಂತಂದರೆ ಅವರು ಹಿಜಾಬ್ ಹಾಕೊಂಡ್ಬರ್ತಾರೆ. ನಾಳೆ ಇನ್ನೊಬ್ಬರು, ಆವಾಗಲೇ ನಡೆದಿತ್ತಲ್ಲ ಇದು, ನಾಳೆ ಇನ್ನೊಬ್ಬರು ಧರ್ಮಗಳ ಮಧ್ಯೆ ದ್ವೇಷವನ್ನು ಬಿತ್ತಿದಂಥದ್ದು ಇದೇನು ಮೊದಲ ಬಾರಿ ಅಲ್ಲ. ವೀರಶೈವ ಲಿಂಗಾಯತ ಧರ್ಮವನ್ನೇ ಎರಡು ಭಾಗ ಮಾಡೋಕ್ಕೆ ಹೊರಟಂಥ ಮಹಾಪುರುಷ ಸಿದ್ದರಾಮಯ್ಯ. ಭಾಳಷ್ಟು ಬಾರಿ ಇವರು ಹಿಂದುಳಿದ, ಅಲ್ಪಸಂಖ್ಯಾತ, ಮುಂದುವರೆದವರು, SC ST ಈ ಥರ ಅವರು ಧರ್ಮ ಜಾತಿಗಳನ್ನು ಒಡೆಯುವಂಥದ್ದು ಅವರ ಪಾಠ ಹುಟ್ಟಿದೆ. ಈಗ ಹೊಸದಾಗಿ ಒಂದು ರೀತಿ ಕರ್ನಾಟಕ ಸರ್ಕಾರ ಕಳೆದ 1 ತಿಂಗಳಿಂದ ನಡೀತಾ ಇರೋ ಘಟನೆ, ಇಡೀ ರಾಜ್ಯ ಸರ್ಕಾರ ತಲೆ ತಗ್ಗಿಸುವಂಥ, ಅವಮಾನ ಪಡುವಂಥ ಸಂಗತಿಗಳು ಪದೇ ಪದೇ ರಾಜ್ಯದಲ್ಲಿ ನಡೀತಾ ಇದೆ. ಹಿಜಾಬ್ ನಿಷೇಧ ಮಾಡಿರಲಿಲ್ಲ, ಶಾಲೆಗಳಲ್ಲಿ ಯೂನಿಫಾರ್ಮನ್ನು ಕಡ್ಡಾಯ ಮಾಡಿತ್ತು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯೂನಿಫಾರ್ಮಿಗೆ ಹಿಜಾಬ್ ಜೋಡಿಸ್ತಾರೋ ಅಥವಾ ಯೂನಿಫಾರ್ಮನ್ನು ಕಡ್ಡಾಯ ಅನ್ನೋದು ತೆಗಿತಾರೋ? ಈಗಿರೋ ಪ್ರಶ್ನೆ ಇಷ್ಟೇ. ಸಾರ್ವಜನಿಕ ಸ್ಥಳಗಳಲ್ಲಿ ಹಿಜಾಬ್ ನಿಷೇಧ ಆಗಿರಲಿಲ್ಲ. ಕೇವಲ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ 1964 ಎಜುಕೇಷನ್ ಆ್ಯಕ್ಟ್ ಮತ್ತು ರೂಲ್ಸ್ ಪ್ರಕಾರ ಯೂನಿಫಾರ್ಮ್ ಕಡ್ಡಾಯ. ಯೂನಿಫಾರ್ಮ್ನ ಹೊರತುಪಡಿಸಿ ಇನ್ಯಾವುದೇ ರೀತಿಯ ವಸ್ತ್ರ ಸಂಹಿತೆ ಅಲ್ಲಿಲ್ಲ. ಅಲ್ಲಿ ಕೇವಲ ಯೂನಿಫಾರ್ಮ್ ಮಾತ್ರ ಹಾಕಬೇಕು. ಈಗ ಒಂದೊಂದು ಶಾಲೆಯೊಳಗೆ ಒಂದೊಂದು ಡ್ರೆಸ್ ಕೋಡ್ ಐತಿ, ಅದನ್ನು ಪಾಲಿಸ್ಬೇಕಂತ ಹೇಳಿದ್ದೆ. ಬಿಟ್ಟರು ನಮ್ಮದೇ ಆದಂಥದ್ದೇನು ನಾವು ಅಲ್ಲಿ ಅವ್ರಿಗೆ ಹಂಗೆ ಇವತ್ತು ಸಿದ್ದರಾಮಯ್ಯನವರು ಅವ್ರಿಗೂ ಹಾಕಿದೆ ಅಂದ್ರೆ ನಾಳೆ ನಮ್ಮ ಹಿಂದೂ ಮಕ್ಕಳಿಗೂ ಕೇಸರಿ ಹಾಕ್ಕೊಂಡು ಹೋಗೋ ಹಾಕದೆ. ಅವ್ರ ಹಕ್ಕಿನ ಬಗ್ಗೆ ಮಾತಾಡ್ತಲ್ಲ ಸಿದ್ದರಾಮಯ್ಯ, ನಾಳೆ ನಮ್ಮವ್ರು ಕೇಸರಿ ಹಾಕ್ಕೊಂಡು ಬರ್ತಾರೆ. ಈ ರೀತಿ ಎಲ್ಲನೂ ನಾವು ನಮ್ಮ ತುಷ್ಟೀಕರಣ ಅದ್ರಾಗ ಮಾಡಬಾರ್ದು. ನಾವು BJP ಇರೋದೀವಿ, ನಾವು ಹಿಂದೂ ಪರವಾಗಿದ್ದೀವಿ ಅಂದ್ಕೊಳ್ಳೇ ಎಲ್ಲರೂ ಕೇಸರಿ ಹಾಕ್ಕೊಂಡು ಬರ್ರಿ ಅಂತ ನಾವು ಹೇಳೋದಿಲ್ಲ. ಯಾವ ಶಾಲೆ, ಯಾವ ಅಲ್ಲಿನ ಮ್ಯಾನೇಜ್ಮೆಂಟು ನಿರ್ಣಯ ಮಾಡಿರ್ತದೆ ಅದೇ ಡ್ರೆಸ್ ಕೋಡ್ ಆಗಬೇಕು. ಅದಕ್ಕೆ ನಮ್ಮದು ಹಸ್ತಕ್ಷೇಪ BJP ಮಾಡಿಲ್ಲ. ಸಿದ್ದರಾಮಯ್ಯ ಪಾಪ ಬರೀ ಅವ್ರಿಗೆ ಏನು ಒಂದು, ನಾನು ಹೇಳಿಲ್ಲ, 2ನೇ ನಮ್ಮ ಟಿಪ್ಪು ಸುಲ್ತಾನ್ ಅಂದರೆ ಸಿದ್ದರಾಮಯ್ಯ. ಈ ಹಿಂದೆ ನೀವೆಲ್ಲ ಓದಿರ್ಬೇಕಾದ್ರೆ ಈ ಮೊಹಮ್ಮದ್ ಬಿನ್ ತೊಗಲಕ್ಕನ ಹೆಸರು ಕೇಳಿದ್ದೀರಾ? ಹುಚ್ಚು ದೊರೆ ಅಂತ ಅವ್ರಿಗೆ ಕರೀತಾ ಇದ್ರು. ಆ ಥರ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹುಚ್ಚು ದೊರೆ ಆಗಿಬಿಟ್ಟಿದ್ದಾರೆ. ನಿನ್ನೆ ತನಕನೂ ಕೂಡ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರು ಹೇಳ್ತಾರೆ ಇದು ಕೋರ್ಟಲ್ಲಿದೆ, ಯಾವ ಕಾರಣಕ್ಕೂ ಕೂಡ ನಾವು ಇದನ್ನು ಬದಲಾವಣೆ ಮಾಡೋಕ್ಕೆ ಬರಲ್ಲ ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ಈಗ ಎಲ್ಲೋಯ್ತದು ಕೋರ್ಟು, ಹೈಕೋರ್ಟಿನ ಜಡ್ಜ್ಮೆಂಟ್ ಏನಾಯ್ತಾಗಾರೆ? ಈ ಹಿಜಾಬು ವಿಚಾರ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿತ್ತು. CM ಸಿದ್ದರಾಮಯ್ಯನವರು ಪದೇ ಪದೇ ಆ ಕೆಂಡವನ್ನು ಊದಿ ಬೆಂಕಿ ಹಾಕುವಂತಹ ಕೆಲಸವನ್ನು ಯಾಕೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಸಹಜವಾಗಿ 2018ರಲ್ಲಾದಂತಹ ತಪ್ಪು ಮತ್ತೊಮ್ಮೆ ಮಗದೊಮ್ಮೆ ಮರುಕಳಿಸ್ತಾ ಇದೆ. ಅದರ ಪೆಟ್ಟು, ಅದರ ಇಂಪ್ಯಾಕ್ಟು ಚುನಾವಣೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ.